ನಮಸ್ಕಾರ. ಈ ಸೆಷನ್ಗೆ ಸ್ವಾಗತ. ಇಂದು 1ರಿಂದ 4D ಮಲ್ಟಿಪ್ಲೆಕ್ಸರ್ ಅನ್ನು ಹೇಗೆ ನಿರ್ಮಿಸುವುದು ಮತ್ತು ಪರೀಕ್ಷಿಸುವುದು ಎಂದು ನಾವು ನೋಡೋಣ. ಈ ಪ್ರಮುಖ ಭಾಗವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಡಿಜಿಟಲ್ ಸರ್ಕ್ಯೂಟ್ ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ತಿಳಿಯಲು ನಿಮಗೆ ಸಹಾಯ ಮಾಡುತ್ತದೆ. ಸಂಕೀರ್ಣ ವ್ಯವಸ್ಥೆಗಳಲ್ಲಿ ಸಿಗ್ನಲ್ಗಳನ್ನು ನಿರ್ವಹಿಸುವುದನ್ನು ಸುಲಭಗೊಳಿಸುತ್ತದೆ. ಉದ್ದೇಶಗಳು: ಈ ಸೆಷನ್ ಕೊನೆಯಲ್ಲಿ ನೀವು ಕಲಿಯುವುದು 1 to 4D ಮಲ್ಟಿಪ್ಲೆಕ್ಸರ್ ಸರ್ಕ್ಯೂಟ್ ನಿರ್ಮಿಸಲು ಮತ್ತು ಪರೀಕ್ಷಿಸಲು ಅಗತ್ಯವಿರುವ ಉಪಕರಣಗಳನ್ನು ಗುರುತಿಸುವುದು. IC 74LS139 ಬಳಸಿಕೊಂಡು 1 to 4D ಮಲ್ಟಿಪ್ಲೆಕ್ಸರ್ ಸರ್ಕ್ಯೂಟ್ ಅನ್ನು ನಿರ್ಮಿಸುವುದು ಮತ್ತು ಪರೀಕ್ಷಿಸುವುದು. ಡಿಮಲ್ಟಿಪ್ಲೆಕ್ಸರ್ ಎಂದರೇನು ಎಂದು ಈಗ ನೋಡೋಣ. ಒಂದು ಡಿಮಲ್ಟಿಪ್ಲೆಕ್ಸರ್ ಅಥವಾ ಡಿಮಕ್ಸ್ ಒಂದು ಡಿಜಿಟಲ್ ಲಾಜಿಕ್ ಸರ್ಕ್ಯೂಟ್ ಆಗಿದ್ದು, ಅದು ಒಂದೇ ಇನ್ಪುಟ್ ಡೇಟಾ ಸ್ಟ್ರೀಮ್ ಅನ್ನು ಹಲವಾರು ಔಟ್ಪುಟ್ಗಳಲ್ಲಿ ಒಂದು ಔಟ್ಪುಟ್ಗೆ ರವಾನಿಸುತ್ತದೆ. ಇದು ಸಮರ್ಥ ಸಿಗ್ನಲ್ ವಿತರಣೆಯನ್ನು ಸಕ್ರಿಯಗೊಳಿಸುತ್ತದೆ. ಸೆಲೆಕ್ಟರ್ ಲೈನ್ಗಳು ಡಿಮಲ್ಟಿಪ್ಲೆಕ್ಸರ್ ಅನ್ನು ನಿಯಂತ್ರಿಸುತ್ತದೆ. ಬೈನರಿ ಕೋಡ್ನ ಆಧಾರದ ಮೇಲೆ ಆಯ್ಕೆ ಮಾಡಿದ ಔಟ್ಪುಟ್ಗೆ ಇನ್ಪುಟ್ ಅನ್ನ ಮಾರ್ಗದರ್ಶನ ಮಾಡುತ್ತದೆ. ಒಂದು ಸಮಯದಲ್ಲಿ ಒಂದು ಔಟ್ಪುಟ್ ಮಾತ್ರ ಆಕ್ಟಿವ್ ಇರುತ್ತದೆ. ಮೂಲಭೂತವಾಗಿ ಡಿಮಲ್ಟಿಪ್ಲೆಕ್ಸರ್ ಡೇಟಾ ವಿತರಕನಂತೆ ಕೆಲಸ ಮಾಡುತ್ತದೆ. ಅದರ ಉದ್ದೇಶಿತ ಗುರಿಗೆ ಪ್ರಸರಣವನ್ನು ರವಾನಿಸುವ ಮಾರ್ಗವನ್ನು ಎನ್ಕೋಡ್ ಮಾಡುತ್ತದೆ. 1 to 4 ಡಿಮಲ್ಟಿಪ್ಲೆಕ್ಸರ್ ಒಂದು ನಿರ್ದಿಷ್ಟ ಫಾರ್ಮ್ಯಾಟ್ ಆಗಿದ್ದು, ಇದು ಇನ್ಪುಟ್ 4 ಸಂಭವನೀಯ ಔಟ್ಪುಟ್ಗಳಲ್ಲಿ ಒಂದಕ್ಕೆ ಮಾರ್ಗವನ್ನು ಮಾಡಬಹುದು. ಸಾಮಾನ್ಯ ಡಿಮಕ್ಸ್ ಸ್ಟ್ರಕ್ಚರ್ 1x2 ಪವರ್ 2. ಬ್ಲಾಕ್ ಡಯಾಗ್ರಾಂನಲ್ಲಿ ಒಂದು ಇನ್ಪುಟ್ ಲೈನ್ 4 ಔಟ್ಪುಟ್ಗಳಾಗಿ ವಿಭಜಿಸುತ್ತವೆ. ಇನ್ಪುಟ್ ಸಾಮಾನ್ಯವಾಗಿ ಇನ್ ಅಥವಾ ಐ ಎಂದು ಲೇಬಲ್ ಆಗಿದ್ದು, 4 ಗುರಿಗಳಿಗೆ ಸಿಗ್ನಲ್ ಕಳುಹಿಸುತ್ತದೆ: Y0, Y1, Y2 ಮತ್ತು Y3. ಒಂದೇ ಇನ್ಪುಟ್ನಲ್ಲಿ ಸಿಗ್ನಲ್ ಪ್ರಾರಂಭವಾದರೆ 4 ಔಟ್ಪುಟ್ಗಳು ಅದರ ಗುರಿಗಳಾಗಿವೆ. ಮುಖ್ಯವಾಗಿ S1 ಮತ್ತು S0 ಸೆಲೆಕ್ಟ್ ಲೈನ್ಗಳು 4 ಔಟ್ಪುಟ್ಗಳಲ್ಲಿ ಯಾವುದು ಇನ್ಪುಟ್ ಸಿಗ್ನಲ್ ಅನ್ನು ಒಯ್ಯುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ. ನಾವು ಟೇಬಲ್ ಅನ್ನ ಮತ್ತಷ್ಟು ಪರಿಶೀಲಿಸಿದಾಗ ಸೆಲೆಕ್ಟ್ ಲೈನ್ಗಳ ಮೌಲ್ಯಗಳಿಗೆ ಅನುಗುಣವಾಗಿ ಆಕ್ಟಿವ್ ಔಟ್ಪುಟ್ ಬದಲಾಗುತ್ತದೆ. S1 0 ಇದ್ದರೆ ಮತ್ತು S0 1 ಇದ್ದರೆ ಔಟ್ಪುಟ್ Y1 ಅನ್ನು ಆಕ್ಟಿವ್ ಮಾಡಲಾಗುತ್ತದೆ ಮತ್ತು ಸೆಲೆಕ್ಟ್ ಲೈನ್ಗಳ ಎಲ್ಲಾ ಕಾಂಬಿನೇಷನ್ಗಳಿಗೆ ಈ ವಿಧಾನ ಮುಂದುವರಿಯುತ್ತದೆ. IC 74LS139 ಬಳಸಿಕೊಂಡು 1 to 4 ಡಿಮಲ್ಟಿಪ್ಲೆಕ್ಸರ್ ಸರ್ಕ್ಯೂಟ್ ನಿರ್ಮಿಸುವುದು ಮತ್ತು ಪರೀಕ್ಷಿಸುವುದನ್ನು ಈಗ ನೋಡೋಣ. ನಮಗೆ ಈ ಕೆಳಗಿನ ಉಪಕರಣಗಳು ಬೇಕಾಗುತ್ತವೆ: ಡಿಜಿಟಲ್ ಟ್ರೈನರ್ ಕಿಟ್ 1, ಪ್ರೋಬ್ಗಳೊಂದಿಗೆ ಡಿಜಿಟಲ್ ಮಲ್ಟಿಮೀಟರ್ 1, ವೈರ್ ಸ್ಟ್ರಿಪ್ಪರ್ 1, ಟ್ವೀಸರ್ 1. ನಮಗೆ ಈ ಕೆಳಗಿನ ಸಾಮಗ್ರಿಗಳು ಮತ್ತು ಕಾಂಪೊನೆಂಟ್ಸ್ ಬೇಕಾಗುತ್ತವೆ: IC 74LS139 1 ಹುಕ್ಅಪ್ ವೈರ್ ಅಗತ್ಯವಿರುವಂತೆ. ಈಗ ನಿರ್ದಿಷ್ಟವಾಗಿ ಡ್ಯುಯಲ್ 1 to 4 ಡಿಮಲ್ಟಿಪ್ಲೆಕ್ಸರ್ಗಾಗಿ ವಿನ್ಯಾಸಗೊಳಿಸಲಾದ IC 74LS139 ಅನ್ನು ನೋಡೋಣ. IC 74LS139 16 ಪಿನ್ಗಳನ್ನು ಹೊಂದಿದೆ. ಈಗ IC 74LS139ನ ಪಿನ್ ಕಾನ್ಫಿಗರೇಷನ್ ನೋಡೋಣ. ಪಿನ್ 1 ಮತ್ತು 15 ಅನ್ನು G1 ಮತ್ತು G2 ಎಂದು ಲೇಬಲ್ ಮಾಡಲಾಗಿದೆ. ಡಿಮಲ್ಟಿಪ್ಲೆಕ್ಸರ್ಗಳಿಗೆ ಎನೇಬಲ್ ಇನ್ಪುಟ್ಗಳಾಗಿ ಕೆಲಸ ಮಾಡುತ್ತವೆ. ಅಂದರೆ ಇದು ಡಿಮಲ್ಟಿಪ್ಲೆಕ್ಸರ್ ಕಾರ್ಯಾಚರಣೆಗೆ ಡೇಟಾ ಇನ್ಪುಟ್ ಆಗಿ ಕೆಲಸ ಮಾಡುತ್ತದೆ ಮತ್ತು ಇದು ಸಾಮಾನ್ಯವಾಗಿ ಆಕ್ಟಿವ್ ಲೋ ಆಗಿರುತ್ತದೆ. ಪಿನ್ 2 A1 ಮೊದಲ ಡಿಮಲ್ಟಿಪ್ಲೆಕ್ಸರ್ಗೆ ಮೊದಲ ಸೆಲೆಕ್ಷನ್ ಇನ್ಪುಟ್ ಆಗಿದೆ. ಪಿನ್ 3 B1 ಮೊದಲ ಡಿಮಲ್ಟಿಪ್ಲೆಕ್ಸರ್ಗೆ ಎರಡನೇ ಸೆಲೆಕ್ಷನ್ ಇನ್ಪುಟ್ ಆಗಿದೆ. 4ರಿಂದ 7ರವರೆಗಿನ ಪಿನ್ಗಳು ಮೊದಲ ಡಿಮಲ್ಟಿಪ್ಲೆಕ್ಸರ್ ಔಟ್ಪುಟ್ಗಳು 1Y0 ಇಂದ 1Y3. ಇವುಗಳು ಆಕ್ಟಿವ್ ಲೋ ಔಟ್ಪುಟ್ಗಳಾಗಿವೆ. ಪಿನ್ 8 ಗ್ರೌಂಡ್ ಅನ್ನು ಸರ್ಕ್ಯೂಟ್ನ ಗ್ರೌಂಡ್ಗೆ ಕನೆಕ್ಟ್ ಮಾಡಲಾಗಿದೆ. ಪಿನ್ 9ರಿಂದ 12 ಅಂದರೆ 2Y3 ಇಂದ 2Y0 ಎರಡನೇ ಡಿಮಲ್ಟಿಪ್ಲೆಕ್ಸರ್ನ ಔಟ್ಪುಟ್ಗಳಾಗಿ ಕೆಲಸ ಮಾಡುತ್ತವೆ. ಇವುಗಳು ಆಕ್ಟಿವ್ ಲೋ ಔಟ್ಪುಟ್ಗಳಾಗಿವೆ. ಪಿನ್ 14 ಅಂದರೆ A2 ಮತ್ತು 13 ಅದು B2 ಎರಡನೇ ಡಿಮಲ್ಟಿಪ್ಲೆಕ್ಸರ್ಗೆ ಸೆಲೆಕ್ಷನ್ ಇನ್ಪುಟ್ಗಳು. ಪಿನ್ 16 VCC ಪ್ಲಸ್ 5V DC ಸಪ್ಲೈಗೆ ಕನೆಕ್ಟ್ ಮಾಡಲಾಗಿದೆ. IC 74LS139 ಅನ್ನು ಬಳಸಿಕೊಂಡು 1 to 4 ಡಿಮಲ್ಟಿಪ್ಲೆಕ್ಸರ್ ನಿರ್ಮಾಣ ಮತ್ತು ಪರೀಕ್ಷೆಯ ವಿಧಾನ ನೋಡೋಣ. ಮೊಟ್ಟಮೊದಲು ಮತ್ತು ಅತಿ ಮುಖ್ಯವಾಗಿ 1 to 4 ಡಿಮಲ್ಟಿಪ್ಲೆಕ್ಸರ್ ನಿರ್ಮಾಣಕ್ಕೆ ಅಗತ್ಯವಿರುವ ಎಲ್ಲ ಕಾಂಪೊನೆಂಟ್ಸ್ ಸಂಗ್ರಹಿಸಿ. ನಾವು ಡಿಜಿಟಲ್ ಟ್ರೈನರ್ ಕಿಟ್ ಬಳಸುತ್ತಿರುವುದರಿಂದ ಸರ್ಕ್ಯೂಟ್ನ ಪ್ರಮುಖ ಭಾಗಗಳಾದ ಬ್ರೆಡ್ ಬೋರ್ಡ್, ಪವರ್ ಸಪ್ಲೈ, ಸ್ವಿಚ್ಗಳು, ರೆಸಿಸ್ಟರ್ ಮತ್ತು ಎಲ್ಇಡಿಗಳು ಅದರ ಮೇಲೆ ಅಳವಡಿಸಲಾಗಿರುತ್ತದೆ. ಸುರಕ್ಷತಾ ಸಲಹೆ: ಐಸಿಯನ್ನು ನಿರ್ವಹಿಸುವಾಗ ಜಾಗರೂಕರಾಗಿರಿ.
ಬ್ರೆಡ್ಬೋರ್ಡ್ನಲ್ಲಿ ಇನ್ಸರ್ಟ್ ಮಾಡುವಾಗ ಅದರ ಸೂಕ್ಷ್ಮವಾದ ಪಿನ್ಗಳು ಬೆಂಡ್ ಆಗಬಹುದು. ಮುಂದಿನ ಹಂತವು ಐಸಿಯನ್ನು ಮೌಂಟ್ ಮಾಡುವುದು. 16 ಪಿನ್ 74LS139 ಐಸಿಯನ್ನು ಬ್ರೆಡ್ಬೋರ್ಡ್ನಲ್ಲಿ ಎಚ್ಚರಿಕೆಯಿಂದ ಇನ್ಸರ್ಟ್ ಮಾಡಿ. ಮೌಂಟ್ ಮಾಡುವಾಗ ಪಿನ್ಗಳು ಬೆಂಡ್ ಆಗದಂತೆ ನೋಡಿಕೊಳ್ಳಿ. ಬ್ರೆಡ್ಬೋರ್ಡ್ನ ಪಾಸಿಟಿವ್ ಟರ್ಮಿನಲ್ಗೆ ವಿಸಿಸಿ ಕನೆಕ್ಟ್ ಮಾಡಿ. ಬ್ರೆಡ್ಬೋರ್ಡ್ನ ನೆಗೆಟಿವ್ ಟರ್ಮಿನಲ್ಗೆ ಗ್ರೌಂಡ್ ಕನೆಕ್ಟ್ ಮಾಡಿ. ಜಂಪರ್ ವೈರ್ ಬಳಸಿಕೊಂಡು ಪಿನ್ 16 +5 ವೋಲ್ಟ್ ಪವರ್ ಸಪ್ಲೈಗೆ ಕನೆಕ್ಟ್ ಮಾಡಿ. ಬ್ರೆಡ್ಬೋರ್ಡ್ನಲ್ಲಿ ಗ್ರೌಂಡ್ ಪಿನ್ 8 ಕನೆಕ್ಟ್ ಮಾಡಿ. ಇನ್ಪುಟ್ ಅನ್ನು ಹೊಂದಿಸುವುದು ಮುಂದಿನ ಹಂತವಾಗಿದೆ. ಎನೇಬಲ್ ಪಿನ್ 1 ಅನ್ನು ಬ್ರೆಡ್ಬೋರ್ಡ್ನ ಗ್ರೌಂಡ್ಗೆ ಕನೆಕ್ಟ್ ಮಾಡಿ. ಸೆಲೆಕ್ಷನ್ ಇನ್ಪುಟ್ ಪಿನ್ 3 ಅನ್ನು ಸ್ವಿಚ್ 5ಕ್ಕೆ ಕನೆಕ್ಟ್ ಮಾಡಿ. ಸೆಲೆಕ್ಷನ್ ಇನ್ಪುಟ್ ಪಿನ್ 2 ಅನ್ನು ಸ್ವಿಚ್ 6ಕ್ಕೆ ಕನೆಕ್ಟ್ ಮಾಡಿ. ಪಿನ್ 4 ಅನ್ನು ಎಲ್ಇಡಿ Y0ಗೆ ಕನೆಕ್ಟ್ ಮಾಡಿ. ಪಿನ್ 5 ಅನ್ನು ಎಲ್ಇಡಿ Y1ಗೆ ಕನೆಕ್ಟ್ ಮಾಡಿ. ಪಿನ್ 6 ಅನ್ನು ಎಲ್ಇಡಿ Y2ಗೆ ಕನೆಕ್ಟ್ ಮಾಡಿ. ಮತ್ತು ಪಿನ್ 7 ಅನ್ನು ಎಲ್ಇಡಿ Y3ಗೆ ಕನೆಕ್ಟ್ ಮಾಡಿ. ಮುಂದಿನ ಹಂತ ಎಲ್ಲ ಕನೆಕ್ಷನ್ ಮತ್ತೊಮ್ಮೆ ಪರಿಶೀಲಿಸುವುದು. ಪ್ರತಿ ವೈರ್ ಸರಿಯಾಗಿ ಇನ್ಸರ್ಟ್ ಆಗಿದೆಯೇ ಮತ್ತು ಯಾವುದೇ ಲೂಸ್ ಕನೆಕ್ಷನ್ಗಳಿಲ್ಲ ಎಂದು 2 ಬಾರಿ ನೋಡಿ. ಯಾವುದೇ ಲೂಸ್ ಕನೆಕ್ಷನ್ಗಳಿದ್ದರೆ ಸ್ಟೇಟ್ಗಳ ನಡುವೆ ಸರಾಗವಾಗಿ ಫ್ಲಿಪ್ ಮಾಡುವುದನ್ನು ಖಚಿತಪಡಿಸಿಕೊಳ್ಳಲು ಟಾಗಲ್ ಸ್ವಿಚ್ಗಳನ್ನು ಸಂಕ್ಷಿಪ್ತವಾಗಿ ನೋಡಿ. ಮುಂದಿನ ಹಂತವು ಸರ್ಕ್ಯೂಟ್ ಅನ್ನು ಪರೀಕ್ಷಿಸುವುದು. ನಾವು ಡಿಸಿ ಪವರ್ ಸಪ್ಲೈ ಅನ್ನು +5 ವೋಲ್ಟ್ಗೆ ಸೆಟ್ ಮಾಡೋಣ. ನಿಮ್ಮ ಬ್ರೆಡ್ ಬೋರ್ಡ್ಗೆ ಕನೆಕ್ಟ್ ಆಗಿರುವ ಪವರ್ ಸಪ್ಲೈ ಅನ್ನು ಆಕ್ಟಿವ್ ಮಾಡಿ. ಇದು 74LS139 ಐಸಿ ಮತ್ತು ಇದರ ಕಾಂಪೊನೆಂಟ್ಸ್ಗಳಿಗೆ ಅಗತ್ಯವಾದ ವೋಲ್ಟೇಜ್ ಪೂರೈಸುತ್ತದೆ. ಈಗ ನಾವು ಪವರ್ ಡಿಸ್ಟ್ರಿಬ್ಯೂಷನ್ ಅನ್ನು ಪರಿಶೀಲಿಸುತ್ತೇವೆ. ಪಿನ್ 16ರಲ್ಲಿ ವೋಲ್ಟೇಜ್ ಮತ್ತು ಪಿನ್ 8ರಲ್ಲಿ ಗ್ರೌಂಡ್ ಅನ್ನು ಪರಿಶೀಲಿಸುವ ಮೂಲಕ +5 ವೋಲ್ಟ್ ಸರಿಯಾಗಿ ಐಸಿಯನ್ನು ತಲುಪುತ್ತಿದೆ ಎಂದು ಖಚಿತಪಡಿಸಿಕೊಳ್ಳಿ. ನಾವು ಈಗ ಟೆಸ್ಟಿಂಗ್ ಆಗಿ ಆರಂಭಿಕ ಸೆಟ್ಟಿಂಗ್ ಮಾಡುತ್ತೇವೆ. ಇನ್ಪುಟ್ ಸಿಗ್ನಲ್ ಲೋ ಇದ್ದಾಗ ಸೆಲೆಕ್ಷನ್ ಮಾಡುವ ಸ್ವಿಚ್ ಆಕ್ಟಿವ್ ಮಾಡಲಾಗಿದೆ. ಒಂದು ಎಲ್ಇಡಿ ಆಫ್ ಆಗಿದೆ. ಉಳಿದ ಎಲ್ಇಡಿಗಳು ಈ ಸ್ಟೇಟ್ನಲ್ಲಿ ಆನ್ ಆಗಿದ್ದು ಔಟ್ಪುಟ್ಗಳಲ್ಲಿ ಬದಲಾವಣೆಯನ್ನು ಸೂಚಿಸುತ್ತದೆ. ಸೆಲೆಕ್ಷನ್ ಮಾಡುವ ಸ್ವಿಚ್ನಿಂದ ನಿರ್ದಿಷ್ಟಪಡಿಸಿದಂತೆ ಲೋ ಇನ್ಪುಟ್ ಸಿಗ್ನಲ್ ಇದ್ದಾಗ ಲೋ ಔಟ್ಪುಟ್ ಒದಗಿಸುವ ಮೂಲಕ ಡಿಮಲ್ಟಿಪ್ಲೆಕ್ಸರ್ ಸರಿಯಾಗಿ ಕೆಲಸ ಮಾಡುತ್ತಿದೆ ಎಂದು ಇದು ಸೂಚಿಸುತ್ತದೆ. ಮುಂದಿನ ಹಂತದಲ್ಲಿ ಸರ್ಕ್ಯೂಟ್ ಅನ್ನು ಪರೀಕ್ಷಿಸಲು ನಾವು S5 ಮತ್ತು S6 ಸ್ವಿಚ್ಗಳನ್ನು ಹೊಂದಿಸುತ್ತೇವೆ. ನಾವು ವಿಭಿನ್ನ ಸಂಯೋಜನೆಗಳನ್ನು ಪರೀಕ್ಷಿಸೋಣ. S5 ಮತ್ತು S6 ಸೆಟ್ಟಿಂಗ್ಗಳ ಪ್ರತಿಯೊಂದು ಕಾಂಬಿನೇಷನ್ ಆಕ್ಟಿವ್ ಆಗಿರುವ ಡಿಮಲ್ಟಿಪ್ಲೆಕ್ಸರ್ನ 4 ಔಟ್ಪುಟ್ಗಳಲ್ಲಿ ಒಂದಕ್ಕೆ ಅನುರೂಪವಾಗಿದೆ. ಸ್ವಿಚ್ S5 ಅನ್ನು ಲೋಗೆ ಮತ್ತು S6 ಅನ್ನು ಲೋಗೆ ಟಾಗಲ್ ಮಾಡಿ. ಆಗ ಔಟ್ಪುಟ್ Y0 ಎಲ್ಇಡಿ ಆಫ್ ಆಗುತ್ತದೆ ಮತ್ತು ಉಳಿದ ಎಲ್ಲಾ ಎಲ್ಇಡಿಗಳು ಆನ್ ಇರುತ್ತವೆ. ಸ್ವಿಚ್ S5 ಅನ್ನು ಲೋಗೆ ಮತ್ತು S6 ಅನ್ನು ಹೈಗೆ ಟಾಗಲ್ ಮಾಡಿ. ಆಗ ಔಟ್ಪುಟ್ Y1 ಎಲ್ಇಡಿ ಆಫ್ ಆಗಿರುತ್ತದೆ ಮತ್ತು ಉಳಿದ ಎಲ್ಲಾ ಎಲ್ಇಡಿಗಳು ಆನ್ ಇರುತ್ತವೆ. ಸ್ವಿಚ್ S5 ಅನ್ನು ಹೈಗೆ ಮತ್ತು S6 ಅನ್ನು ಲೋಗೆ ಟಾಗಲ್ ಮಾಡಿ. ಆಗ ಔಟ್ಪುಟ್ Y2 ಎಲ್ಇಡಿ ಆಫ್ ಆಗುತ್ತದೆ ಮತ್ತು ಉಳಿದ ಎಲ್ಲಾ ಎಲ್ಇಡಿಗಳು ಆನ್ ಆಗುತ್ತವೆ. ಸ್ವಿಚ್ S5 ಅನ್ನು ಹೈಗೆ ಮತ್ತು S6 ಅನ್ನು ಹೈಗೆ ಟಾಗಲ್ ಮಾಡಿ.
ಆಗ ಔಟ್ಪುಟ್ Y3 ಎಲ್ಇಡಿ ಆಫ್ ಆಗುತ್ತದೆ ಮತ್ತು ಉಳಿದ ಎಲ್ಲ ಎಲ್ಇಡಿಗಳು ಆನ್ ಆಗುತ್ತವೆ. ಇಲ್ಲಿಗೆ ನಾವು ಈ ಸೆಷನ್ ಕೊನೆಗೆ ಬಂದಿದ್ದೇವೆ. ಈ ಸೆಷನ್ನಲ್ಲಿ ನಾವು ಕಲಿತಿದ್ದೇವೆ 1ರಿಂದ 4D ಮಲ್ಟಿಪ್ಲೆಕ್ಸರ್ ಸರ್ಕ್ಯೂಟ್ ನಿರ್ಮಿಸಲು ಮತ್ತು ಪರೀಕ್ಷಿಸಲು ಅಗತ್ಯವಿರುವ ಉಪಕರಣಗಳು ಮತ್ತು ವಸ್ತುಗಳನ್ನು ಗುರುತಿಸುವುದು. IC74LS139 ಬಳಸಿಕೊಂಡು 1ರಿಂದ 4D ಮಲ್ಟಿಪ್ಲೆಕ್ಸರ್ ಸರ್ಕ್ಯೂಟ್ ಅನ್ನು ನಿರ್ಮಿಸುವುದು ಮತ್ತು ಪರೀಕ್ಷಿಸುವುದು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.